ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಹಾಗಾಗಿ ಈಗ ಧರ್ಮ ದಂಗಲ್ ಪ್ರಾರಂಭ ಆಗಿದೆ. ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂತಹ ಪರಿಸ್ಥಿತಿ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರದ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ ಅಂತ ಅಂದ್ರೆ ಸೈಲೆಂಟ್ ಆಗಿದೆ ಸರ್ಕಾರ. ಬಾಗಲಕೋಟೆ ಜಿಲ್ಲೆಯ ಭಾಗದ ಶಾಸಕರಾಗ್ಲಿ, ಉಸ್ತುವಾರಿ ಸಚಿವರಾಗ್ಲಿ ಯಾರು ಕೂಡ ಈ ಕ್ಷಣಕ್ಕೂ ಒಂದ್ ರಿಯಾಕ್ಷನ್ ಕೂಡ ಕೊಟ್ಟೇ ಇಲ್ಲ ಈ ವಿಚಾರದಲ್ಲಿ. ಧರ್ಮ ದಂಗಲ್ ವಿಚಾರದಲ್ಲಿ ಕೈ ಪಕ್ಷಕ್ಕೆ ಫುಲ್ ಡ್ಯಾಮೇಜ್. ಹಂಗಾಗಿ ಸೈಲೆಂಟ್ ಆಗ್ಬಿಟ್ಟಿದೆಯಾ ಸರ್ಕಾರ. ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಯಾರ ಪರವೂ ಕೂಡ ಸರ್ಕಾರ ನಿಂತ್ಕೊಳ್ತಾ ಇಲ್ಲ. ಯಾರ ನಿಲುವು ತೆಗೆದುಕೊಂಡ್ರು ಕೂಡ ವಿಪಕ್ಷಗಳಿಗೆ ಅದು ಅಸ್ತ್ರ ಆಗಬಹುದು ಅನ್ನೋ ಕಾರಣಕ್ಕೆ ಸೈಲೆಂಟ್ ಆದಂಗೆ ಕಾಣಿಸುತ್ತೆ. ವಿಪಕ್ಷಗಳಿಗೆ ಇದರಿಂದ ಹೆಚ್ಚು ಲಾಭ ಆಗುವಂತಹ ಆತಂಕ ಇದೆಯಂತೆ. ಹಂಗಾಗಿ ಕಾಂಗ್ರೆಸ್ನ ಶಾಸಕರು, ಸಚಿವರು ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಆ ಭಾಗದಲ್ಲಿ. ಬಾಗಲಕೋಟೆ ವಿಚಾರದಲ್ಲಿ ಈ ಕ್ಷಣಕ್ಕೂ ಕೂಡ ಕೈ ನಾಯಕರು ರಿಯಾಕ್ಷನ್ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದ್ರೂ ಕೂಡ ಕೈ ನಾಯಕರು ಸೈಲೆಂಟ್ ಆಗಿರೋದ್ರ ಹಿಂದಿನ ಉದ್ದೇಶ ಸುಮ್ಮನೆ ವಿಪಕ್ಷಗಳಿಗೆ ಆಹಾರ ಯಾಕೆ ಅಂತಾನಾ? ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ ಬಿಟ್ರೆ ಇಲ್ಲಿ ತನಕ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ರಿಯಾಕ್ಷನ್ ಕೊಟ್ಟಿಲ್ಲ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಪೋಸ್ಟ್ ಕೂಡ ಮಾಡಲಿಲ್ಲ ಈ ವಿಚಾರದಲ್ಲಿ. ಹಂಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಿರುವ ಸದ್ಯದ ಪರಿಸ್ಥಿತಿಯ ಬಗ್ಗೆ, ಸದ್ಯದ ಬೆಳವಣಿಗೆಯ ಬಗ್ಗೆ ಯಾಕೆ ಸರ್ಕಾರ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಮುಸ್ಲಿಮರನ್ನ ಕೂಡ ಬಿಟ್ಟು ಕೊಡಕ್ಕಾಗಲ್ಲ. ಕಾರಣ ಕಾಂಗ್ರೆಸ್ ಇರೋ ವೋಟ್ ಬ್ಯಾಂಕೇ ಮುಸ್ಲಿಂ. ಹಂಗಾಗಿ ಅವರ ಪರವಾಗಿ ನಿಂತ್ಕೊಂಡ್ರೆ ವಿಪಕ್ಷಗಳಿಗೆ ಆಹಾರ, ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಸರ್ಕಾರ ಅಂತ. ಹಂಗಾದ್ರೆ ಕಲ್ಲು ತೂರಿರೋರ ಪರವಾಗಿ ಸರ್ಕಾರ ನಿಂತ್ಕೊಂಡಿದೆಯಾ? ಈ ಪ್ರಶ್ನೆಗಳು ಬರಬಹುದು ಅನ್ನೋ ಕಾರಣಕ್ಕೆ ಸರ್ಕಾರ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾರಣ ಏನ್ ಗೊತ್ತಾ? HY ಮೇಟಿಯವರಿಂದ ತೆರವಾಗಿರುವಂತಹ ಸ್ಥಾನ. ಈಗೇನು ಕೆಲ ದಿನಗಳಲ್ಲಿ ಉಪಚುನಾವಣೆ ಬೇರೆ ನಡೆಯುತ್ತೆ. ಇದ್ರ ಮೇಲೆ ಮತ್ತೆ ಏನಾದ್ರೂ ಎಫೆಕ್ಟ್ ಆಗ್ಬಿಟ್ರೆ ಸರ್ಕಾರದ ಸ್ಟ್ಯಾಂಡ್. ಹಂಗಾಗಿ ಸ್ವಲ್ಪ ಸೈಲೆಂಟ್ ಆದಂಗೆ ಕಾಣಿಸುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.